ಎಲ್ಲರಿಗೂ ನಮಸ್ಕಾರ. ರೇಣುಕಾ ಮನೆ ಅಡುಗೆಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನೀವು ವರ್ಷಾನುಗಟ್ಟಲೆ ಇಟ್ಟು ತಿನ್ನಬಹುದಾದಂತಹ ಮಾವಿನಕಾಯಿ ಉಪ್ಪಿನಕಾಯಿನ ಮಾಡೋದು ಹೇಗೆ ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ನಾನು ಪ್ರತಿಯೊಂದು ಅಳತೆ ಕೂಡ ಪರ್ಫೆಕ್ಟ್ ಆಗಿ ಅಳತೆ ಮಾಡಿ ತೋರಿಸಿದ್ದೀನಿ. ನೀವು ಅದನ್ನ ಫಾಲೋ ಮಾಡಿ ಮಾಡೋದ್ರಿಂದ ನಿಮಗೆ ಯಾವ ರೀತಿಯಾಗಿನೂ ಕನ್ಫ್ಯೂಷನ್ ಆಗಲ್ಲ ಹಾಗೂ ಉಪ್ಪಿನಕಾಯಿ ಕೆಡೋ ಚಾನ್ಸಸ್ ಇರೋದಿಲ್ಲ. ನಾನಿಲ್ಲಿ 4 ಮಾವಿನಕಾಯಿನ ತಗೊಂಡಿದ್ದೀನಿ. ಮಾವಿನಕಾಯಿನ ಕ್ಲೀನಾಗಿ ತೊಳ್ಕೊಂಡ್ಬಿಟ್ಟು ಅದನ್ನು ಒಂದು ಸ್ವಲ್ಪನೂ ನೀರು ಇಲ್ದಿರೋ ಥರ ಪೂರ್ತಿಯಾಗಿ ಒರೆಸ್ಕೋಬೇಕಾಗುತ್ತೆ. ನಿಮಗೆ ಮಾವಿನಕಾಯಿ ಕೆಲವೊಂದು ಚಿಕ್ಕ ಸೈಜ್ ಇರುತ್ತೆ, ಕೆಲವೊಂದು ದೊಡ್ಡ ಸೈಜ್ ಇರುತ್ತೆ. ಹಾಗಾಗಿಬಿಟ್ಟು ನೀವು 4 ಮಾವಿನಕಾಯಿ ಅಂದರೆ ಕ್ಲಾರಿಟಿ ಸಿಗಲ್ಲ ಅಂತ ನಾನು ಕಪ್ಪಲ್ಲಿ ಅಳತೆ ಮಾಡಿ ಎಷ್ಟು ಕಪ್ಪಿಗೆ ಎಷ್ಟು ಅಳತೆ ಹಾಕಬೇಕು ಅನ್ನೋದನ್ನು ಮುಂದೆ ತೋರಿಸ್ತೀನಿ. ಮಾವಿನಕಾಯಿನ ತೊಳೆದಾದ್ಮೇಲೆ ನಾನು ಮಾವಿನಕಾಯಿನ 2 ಭಾಗ ಮಾಡಿಬಿಟ್ಟು ಮಧ್ಯೆ ಇರೋವಂಥ ಓಟೆನ ತೆಗಿತಾ ಇದ್ದೀನಿ. ಓಟೆ ತೆಗೆದಾದ್ಮೇಲೆ ಎಲ್ಲವನ್ನು ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. 250 ಗ್ರಾಮ್ ಅಳತೆ ಕಪ್ನಲ್ಲಿ ನಾನು 6 ಕಪ್ ಮಾವಿನಕಾಯಿ ಹೋಳುಗಳನ್ನು ಹಾಕೊಳ್ತಾ ಇದ್ದೀನಿ. 6 ಕಪ್ ಮಾವಿನಕಾಯಿ ಹೋಳುಗಳಿಗೆ ನಾನು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಇಂಗನ್ನು ಹಾಕೊಳ್ತಾ ಇದ್ದೀನಿ. ಇಂಗ್ ಹಾಕಿದ್ಮೇಲೆ ನಾನು ಕೈಯಿಂದ ಕ್ಲೀನಾಗಿ ಮಾವಿನಕಾಯಿ ಹೋಳುಗಳನ್ನು ಇಂಗ್ ಜೊತೆಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಕೈಯಿಂದನೇ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ದೊಡ್ಡ ತಟ್ಟೆಗೆ ಇದನ್ನ ಹರಡ್ತಾ ಇದ್ದೀನಿ. ಇಂಗ್ ಹಾಕಿ ಮಿಕ್ಸ್ ಮಾಡಿದ ಮೇಲೆ ಇದನ್ನ 3 ರಿಂದ 4 ತಾಸುವರೆಗೂ ಹೀಗೆ ಗಾಳಿಯಲ್ಲಿ ಆರೋಕ್ ಬಿಡಬೇಕು. ಇದನ್ನ ತೆಳುವಾಗಿ ಹರಿದ್ರೆ ಬೇಗ ಆರುತ್ತೆ. ಹಾಗಾಗ್ಬಿಟ್ಟು ನಾನು ಇನ್ನೊಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು 2 ತಟ್ಟೆಯಲ್ಲೂ ಕೂಡ ಸ್ವಲ್ಪ ತೆಳುವಾಗಿ ಹರಡ್ಬಿಟ್ಟು 4 ತಾಸು ಹಾಗೆ ಬಿಡ್ತೀನಿ. ಇದನ್ನ ಬಿಸಿಲಿಗೆ ಇಡೋದೇನು ಬೇಕಾಗಲ್ಲ. ತಟ್ಟೆಯಲ್ಲಿ ಹರಡ್ಬಿಟ್ಟು ಮನೆಯಲ್ಲೇ ಬಿಡಿ. 4 ಗಂಟೆ ಆದಮೇಲೆ ಈ ರೀತಿಯಾಗಿ ಚೇಂಜ್ ಆಗಿದೆ. ನೀವು ಸ್ವಲ್ಪ ನೋಡ್ತಾ ಇರ್ಬೋದು, ಕಲರ್ ಸ್ವಲ್ಪ ಚೇಂಜ್ ಆಗಿದೆ ಲೈಟಾಗಿ. ನಾನು ಮನೆ ಒಳಗಡೆನೆ ಇದನ್ನ 4 ತಾಸು ಬಿಟ್ಟಿದ್ದೀನಿ. ಉಪ್ಪಿನಕಾಯಿ ಹಾಕಕ್ಕೆ ನೀವು ಕ್ಲೀನಾಗಿ ಬಲ್ತಿರುವಂತಹ ಮಾವಿನಕಾಯಿನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇವಾಗ 2 ತಟ್ಟೆಯಲ್ಲಿರುವಂತಹ ಮಾವಿನಕಾಯಿ ಹೋಳುಗಳನ್ನು ಒಂದು ದೊಡ್ಡ ಪಾತ್ರೆಗೆ ಸುರುಕೊಳ್ತಾ ಇದ್ದೀನಿ. ನಾನು ಯಾವ ಕಪ್ಪಿಂದ ಮಾವಿನಕಾಯಿ ಹೋಳುಗಳನ್ನು ಅಳ್ದಿದ್ನಲ್ವಾ ಅದೇ ಕಪ್ಪಿಂದ 3/4 ಕಪ್ ಆಗುವಷ್ಟು ಹರಳುಪ್ಪನ್ನ ಬೆರೆಸ್ಕೊಳ್ತಾ ಇದ್ದೀನಿ. ಹರಳುಪ್ಪನ್ನ ಬೆರೆಸ್ಕೊಂಡ್ಬಿಟ್ಟು ಇದನ್ನ ಕ್ಲೀನಾಗಿ ಒಂದ್ಸರಿ ಕಲಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಕ್ಲೀನಾಗಿ ಉಪ್ಪು ಎಲ್ಲ ಕಡೆನೂ ಬೇರೆಯೋ ಥರ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಉಪ್ಪು ಹಾಕಿ ಮಿಕ್ಸ್ ಮಾಡಿದ ಮೇಲೆ ಇದನ್ನು ಮುಚ್ಚಿಡ್ತಾ ಇದ್ದೀನಿ. ನಾನು ಇದನ್ನು ನೈಟ್ ಮಾಡಿದರೆ ತಿರ್ಗಾ ಬೆಳಗ್ಗೆವರೆಗೂ ಹಾಗೆ ಬಿಟ್ಟಿರ್ತೀನಿ. ಸುಮಾರು 8 ತಾಸಿನವರೆಗೂ ಉಪ್ಪು ಹಾಕಿ ಕಲಿಸಿದ ಮೇಲೆ ಹಾಗೆ ಬಿಡಬೇಕಾಗುತ್ತೆ. 8 ತಾಸು ಆದಮೇಲೆ ನಾನು ಇವಾಗ ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1 ಟೀ ಸ್ಪೂನ್ ಆಗುವಷ್ಟು ಮೆಂತ್ಯ ತೊಗೊಂಡಿದ್ದೀನಿ. ಮೆಂತ್ಯ ಕ್ಲೀನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಇದನ್ನು ಹುರ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ, ಇದು ಹುರಿದ್ಬಿಟ್ಟು ಒಳ್ಳೆ ಕಲರ್ ಬಂದಿದೆ. ಇಷ್ಟಾದ್ಮೇಲೆ ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ನಾನಿವಾಗ 1 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆನ ಹುರ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಕಲರ್ ಚೇಂಜ್ ಆಗೋವರೆಗೂ ಕ್ಲೀನಾಗಿ ಹುರ್ಕೊಳ್ತೀನಿ. ಜೀರಿಗೆನೂ ಕೂಡ ಕ್ಲೀನಾಗಿ ಹುರಿದಾದ ನಂತರ ಅದನ್ನು ಕೂಡ ಮೆಂತ್ಯ ಹಾಕಿದ ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 150 ಗ್ರಾಮ್ ಆಗುವಷ್ಟು ಸಾಸಿವೆ ತಗೊಂಡಿದ್ದೀನಿ. 150 ಗ್ರಾಮ್ ಸಾಸಿವೆನ ಕ್ಲೀನಾಗಿ ಹುರ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಪೂರ್ತಿ ಕ್ಲೀನಾಗಿ ಹುರಿದಾದ ನಂತರ ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಹುರ್ಕೊಂಡಿರೋಂತಹ ಎಲ್ಲ ಇಂಗ್ರೀಡಿಯೆಂಟ್ಸ್ ಆರೋ ಅಷ್ಟರಲ್ಲಿ ನಾವು ಎಣ್ಣೆನ ಬಿಸಿ ಮಾಡ್ಕೊಳ್ಳೋಣ. ನಾನಿಲ್ಲಿ 150 ml ಇರೋಂತಹ ಅಳತೆ ಕಪ್ ತೊಗೊಂಡಿದ್ದೀನಿ. ಇದರಲ್ಲಿ 1/4 ಕಪ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಸುಮಾರು 180 ml ಇದೆ. ಇದು 180 ml ಆಗುವಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಇದನ್ನು ಕಾಯಕ್ಕಿಡ್ತಾ ಇದ್ದೀನಿ. ನಾನಿಲ್ಲಿ ಶೇಂಗಾ ಎಣ್ಣೆ ಉಪಯೋಗಿಸಿದ್ದೀನಿ. ನೀವು ಅಡುಗೆಗೆ ಯಾವ ಎಣ್ಣೆ ಉಪಯೋಗಿಸ್ತೀರೋ ಅದೇ ಎಣ್ಣೆ ಉಪಯೋಗಿಸ್ಕೊಳ್ಬೇಕಾಗುತ್ತೆ. ಅದು ಎಣ್ಣೆ ಕಾಯೋ ಅಷ್ಟರಲ್ಲಿ ನಾನೇನು ಹುರಿದಿಟ್ಕೊಂಡಿರೋಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಮಿಕ್ಸಿ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಇವಾಗ ತಣ್ಣಗಾಗಿದೆ. ನಾನಿವಾಗ ಇದನ್ನು ಪೂರ್ತಿ ನುಣ್ಣಗಾಗೋ ಥರ ಮಿಕ್ಸಿ ಮಾಡ್ಕೊಳ್ತೀನಿ. ಅಷ್ಟರಲ್ಲಿ ಎಣ್ಣೆ ಕೂಡ ಕ್ಲೀನಾಗಿ ಕಾದಿದೆ. ಎಣ್ಣೆನ ನೀವು ಪೂರ್ತಿ ಕಾಯಿಸ್ಕೋಬೇಕಾಗುತ್ತೆ. ನೋಡಿ, ಇದು ಪೂರ್ತಿ ಫೈನ್ ಪೌಡರ್ ಥರ ಆಗಿದೆ. ಈ ರೀತಿಯಾಗಿ ಇದನ್ನು ಪುಡಿ ಮಾಡ್ಕೊಂಡಿದ್ದೀನಿ. ನಾನಿವಾಗ ಓವರ್ನೈಟ್ ನೆನೆಯಕ್ಕೆ ಬಿಟ್ಟಿದಂತಹ ಮಾವಿನಕಾಯಿ ಹೋಳು ಮತ್ತು ಉಪ್ಪಿನ ಮಿಶ್ರಣನ ತೋರಿಸ್ತಾ ಇದ್ದೀನಿ. ನಾನು ಇದಕ್ಕೆ ಹರಳುಪ್ಪನ್ನು ಹಾಕಿ ಮಿಕ್ಸ್ ಮಾಡಿಟ್ಟಿದ್ದೆ. ನೀವು ನೋಡ್ತಾ ಇದ್ದೀರಾ, ಹರಳು ಪೂರ್ತಿ ಕರಗಿದೆ. ಉಪ್ಪು ಕರಗಿಬಿಟ್ಟು ನೀರು ಬಿಟ್ಕೊಂಡಿರುತ್ತೆ. ಅದನ್ನು ನಾವು ಕ್ಲೀನಾಗಿ ಬಸ್ಕೋಬೇಕಾಗುತ್ತೆ. ಇದನ್ನು ನಾನು ಇನ್ನೊಂದು ಬಟ್ಲಿಗೆ ಅದರಲ್ಲಿರುವ ಎಕ್ಸ್ಟ್ರಾ ನೀರನ್ನು ಬಸ್ಕೊಂಡಿದ್ದೀನಿ. ಇದನ್ನು ಕೂಡ ಆಮೇಲೆ ನಾನು ಉಪ್ಪಿನಕಾಯಿಗೆ ಹಾಕ್ತೀನಿ. ಇದನ್ನ ಹಾಗೆ ಎತ್ತಿಟ್ಕೊಳ್ಳಿ, ನಾನು ತೋರಿಸ್ತೀನಿ ನೆಕ್ಸ್ಟ್ ಅದನ್ನು ಯಾವ ರೀತಿ ಉಪಯೋಗಿಸ್ಬೇಕು ಅಂತ. ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ ತಗೊಂಡಿದ್ದೀನಿ. ಇದರಲ್ಲಿ 3/4 ಭಾಗ ಆಗುವಷ್ಟು ಮಾವಿನಕಾಯಿ ಹೋಳುಗಳಿಗೆ ಹಾಕ್ಕೊಳ್ತಾ ಇದ್ದೀನಿ. ಇನ್ನು 1/4 ಭಾಗವನ್ನು ಮಾವಿನಕಾಯಿ ಉಪ್ಪಿನ ರಸ ಏನು ತೆಗೆದಿದ್ನಲ್ಲ ಅದ್ರ ಜೊತೆಗೆ ಹಾಕಿ ಬೆರೆಸ್ಕೊಳ್ತಾ ಇದ್ದೀನಿ.
ಅರಿಶಿನ ಪುಡಿ ಎಲ್ಲ ಕಡೆಯನ್ನು ಕ್ಲೀನಾಗಿ ಬೆರೆಯೋ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ನಾನು ಹುಳಿಯಲ್ಲಿ ಬರೆಸಿದಂತಹ ಅರಿಶಿನ ಪುಡಿನೂ ಕೂಡ ಎಲ್ಲೂ ಗಂಟಾಗದಿರೋ ಥರ ಕ್ಲೀನಾಗಿ ಬೆರೀಲಿ ಅಂತ ಅದನ್ನು ಕೂಡ ಕ್ಲೀನಾಗಿ ಬೆರೆಸ್ಕೊಳ್ತಾ ಇದ್ದೀನಿ. 150 ಗ್ರಾಮ್ ಅಳತೆ ಇರುವಂತಹ ಕಪ್ನಲ್ಲಿ 3/4 ಭಾಗ ಆಗುವಷ್ಟು ನಾನು ಅಚ್ಚ ಖಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಜೊತೆಗೆ ಮಿಕ್ಸಿ ಮಾಡಿ ಇಟ್ಕೊಂಡಿರೋಂತಹ ಮಸಾಲೆನೂ ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇವಾಗ ಇದು ಎಲ್ಲ ಕಡೆನೂ ಬೇರೆ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನಾವು ಮಾವಿನಕಾಯಿ ಹೋಳುಗಳಿಂದ ರಸನ ಸಪ್ರೇಟ್ ಮಾಡಿ ಈ ರೀತಿ ಕಲಿಸ್ತಾ ಇರೋದ್ರಿಂದ ಪ್ರತಿಯೊಂದು ಹೋಳಿಗೂ ಕೂಡ ಮಸಾಲೆ ಕ್ಲೀನಾಗಿ ಬೆರೆಯುತ್ತೆ. ಪ್ರತಿಯೊಂದು ಹೋಳಿನಲ್ಲೂ ಕೂಡ ಕ್ಲೀನಾಗಿ ಮಸಾಲೆ ಅಂಶ ಇಳಿಲಿ ಅಂತ ಈ ರೀತಿಯಾಗಿ ರಸನ ಸಪ್ರೇಟ್ ಮಾಡಿರುತ್ತೆ. ಇದಾದಮೇಲೆ ನಾನು ತೆಗೆದಿಟ್ಟಿರುವಂತಹ ಹುಳಿನೂ ಕೂಡ ಇದ್ರ ಜೊತೆಗೆ ಬೆರೆಸ್ಕೊಳ್ತಾ ಇದ್ದೀನಿ. ಹುಳಿನ ಬೆರೆಸಿದ ಮೇಲೆ ಇನ್ನೊಂದ್ಸರಿ ಕ್ಲೀನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಕೂಡ ಈ ರೀತಿಯಾಗಿ ಹುಳಿನ ಸಪ್ರೇಟ್ ಮಾಡಿನೇ ಮಸಾಲೆ ಹಾಕ್ಕೊಂಡು ಕಲಿಸ್ಕೊಳ್ಳಿ, ಅದು ಟೇಸ್ಟ್ ಡಿಫ್ರೆಂಟಾಗಿ ಬರುತ್ತೆ. ಕಾದು ಪೂರ್ತಿಯಾಗಿ ಆರಿರುವಂತಹ ಎಣ್ಣೆನ ಇವಾಗ ಹಾಕ್ಕೊಳ್ತಾ ಇದ್ದೀನಿ. ನಾವು ಎಷ್ಟು ಎಣ್ಣೆನ ಕಾಯಿಸ್ಕೊಂಡಿರ್ತೇವೋ ಪೂರ್ತಿ ಎಣ್ಣೆನ ಒಂದೇ ಸರಿ ಹಾಕ್ಕೋಬಾರ್ದು, ಅದನ್ನು ಸ್ವಲ್ಪ ಸ್ವಲ್ಪವಾಗಿಯೇ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ನಾನು ಮೊದಲಿಗೆ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಒಂದ್ಸರಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನಾನು ಇನ್ನೊಂದು ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಈ ರೀತಿಯಾಗಿ ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ರೀತಿಯಾಗಿ ನಾನು 2 ರಿಂದ 3 ಸಾರಿ ಎಣ್ಣೆನ ಸಪ್ರೇಟಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕ್ಲೀನಾಗಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಬರ್ತೀನಿ. ನಾನು ಕಾಯಿಸಿ ಆರಿಸ್ಕೊಂಡಿರುವಂತಹ ಎಣ್ಣೆಯಲ್ಲಿ ಸುಮಾರು 4 ಸಾರಿ ಈ ರೀತಿಯಾಗಿ ಸಪ್ರೇಟಾಗಿ ಎಣ್ಣೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಾದಮೇಲೂ ಕೂಡ ನಾನು ಪೂರ್ತಿ ಎಣ್ಣೆ ಖಾಲಿ ಆಗಿಲ್ಲ, ಇನ್ನೂ ಸ್ವಲ್ಪ ಎಣ್ಣೆ ಹಾಗೆ ಎತ್ತಿಟ್ಕೊಂಡಿದ್ದೀನಿ. ಅದನ್ನು ಯಾವಾಗ ಹಾಕಬೇಕು ಅನ್ನೋದನ್ನು ತೋರಿಸ್ತೀನಿ. ಇಷ್ಟಾದರೆ ಉಪ್ಪಿನಕಾಯಿ ರೆಡಿ ಆಯಿತು. ಉಪ್ಪಿನಕಾಯಿ ರೆಡಿ ಆದಮೇಲೆ ನೀವು ಜಾಡಿ ಬರುತ್ತಲ್ವ ಅದಕ್ಕೆ ಹಾಕ್ಕೊಂಡು ಇಟ್ಕೊಳೋದು ಒಳ್ಳೆಯದು. ನಾನಿವಾಗ ಟಪ್ಪರ್ ವೇರ್ ಬಾಕ್ಸ್ಗೆ ಹಾಕ್ತಾ ಇದ್ದೀನಿ. ನಾನು ಈ ಮೊದಲಿಗೆ ಆಲ್ರೆಡಿ 2 ಡಿಫ್ರೆಂಟ್ ರೀತಿಯಾದಂಥ ಉಪ್ಪಿನಕಾಯಿ ಹಾಕಿದ್ದೀನಿ. ಒಂದು ಮಾವಿನಕಾಯಿದು ಆಂಧ್ರ ಸ್ಟೈಲ್ ಉಪ್ಪಿನಕಾಯಿ ಹಾಕಿದ್ದೀನಿ, ಇನ್ನೊಂದು ನಿಂಬೆಕಾಯಿ ಉಪ್ಪಿನಕಾಯಿ ಹಾಕಿದ್ದೀನಿ. ಅವೆರಡನ್ನೂ ಕೂಡ ಜರಡಿಯಲ್ಲಿ ಹಾಕಿಟ್ಟಿದ್ದೀನಿ ಆಲ್ರೆಡಿ. ಹಾಗಾಗಿ ಜರಡಿ ಇಲ್ಲ ಅನ್ನೋ ಕಾರಣದಿಂದ ನಾನು ಈ ರೀತಿ ಟಪ್ಪರ್ ವೇರ್ ಬಾಕ್ಸ್ಗೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಆವಾಗಲೇ ಹೇಳಿದ್ನಲ್ವ, ನಾನು ಪೂರ್ತಿ ಎಣ್ಣೆ ಖಾಲಿ ಆಗಿಲ್ಲ, ಇನ್ನೂ ಸ್ವಲ್ಪ ಎಣ್ಣೆ ಮಿಕ್ಕಿದೆ ಅಂತ. ಆ ಮಿಕ್ಕಿರೋ ಎಣ್ಣೆನ ಈ ರೀತಿಯಾಗಿ ನಾನು ಜರಡಿಗೆ ಅಥವಾ ನೀವು ಯಾವ ಕಂಟೈನರ್ಗೆ ಟ್ರಾನ್ಸ್ಫರ್ ಮಾಡ್ತೀರೋ ಅದಾದಮೇಲೆ ಮೇಲ್ಗಡೆ ಈ ರೀತಿ ಹಾಕ್ಬಿಟ್ಟು ಸ್ವಲ್ಪ ಅದನ್ನು ಲೈಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೀವು ಏನು ಇಷ್ಟೊಂದು ಎಣ್ಣೆ ಉಪಯೋಗಿಸ್ತಿದ್ದೀರಾ ಅಂತ ಅಂದ್ಕೊಳಕ್ಕೆ ಹೋಗಬೇಡಿ. ಮಾವಿನಕಾಯಿ ಉಪ್ಪಿನಕಾಯಿಗೆ ಯಾವಾಗಲೂ ನಾವು ಜಾಸ್ತಿ ಎಣ್ಣೆ ಹಾಕೋದ್ರಿಂದ ಅದು ಎಷ್ಟು ವರ್ಷ ಇದ್ರೂ ಕೆಡಲ್ಲ. ನೀವೇನಾದರೂ ಒಂದ್ಸರಿ ಬೇಕಾದ್ರೆ ಟ್ರೈ ಮಾಡಿ ನೋಡಿ, ಎಣ್ಣೆ ಸ್ವಲ್ಪ ಕಡಿಮೆ ಹಾಕಿ ನೋಡಿ, ಬೇಗ ಕೆಟ್ಟೋಗುತ್ತೆ. ಅದೇ ಕಾರಣದಿಂದ ನೀವು ಉಪ್ಪಿನಕಾಯಿ ಹಾಕಬೇಕಾದ್ರೆ ಎಣ್ಣೆನ ಸ್ವಲ್ಪ ನಾನು ಯಾವ ಅಳತೆಯಲ್ಲಿ ತೋರಿಸಿದ್ರೆ ಅದೇ ಅಳತೆಯಲ್ಲೇ ಹಾಕ್ಕೊಳ್ಳಿ. ನೀವು ಉಪ್ಪಿನಕಾಯಿನ ಫ್ರಿಜ್ಜಲ್ಲಿ ಇಡೋ ಅವಶ್ಯಕತೆ ಇಲ್ಲ. ಹೊರಗಡೆ ನೀವು 2 ರಿಂದ 3 ವರ್ಷ ಇಟ್ಕೊಂಡು ಆರಾಮಾಗಿ ತಿನ್ಬೋದು, ಇದು ಸ್ವಲ್ಪನೂ ಕೆಟ್ಟು ಹೋಗಲ್ಲ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೂ ಆದಷ್ಟು ಶೇರ್ ಮಾಡಿ.